ಗೊತ್ತಿಲ್ಲದೆ ಇರತಕ್ಕಂಥ ವಿಷಯ. ಸಾಮಾನ್ಯವಾಗಿ ಇತಿಹಾಸವನ್ನು ನಾವು ಗಂಭೀರವಾಗಿ ಪರಿಗಣಿಸೋದು ಬಹಳ ಅಪರೂಪ. ಅದರಲ್ಲೂ ಇತಿಹಾಸ, ಅದರ ಹಿಂದೆ ಪ್ರಾಗ ಇತಿಹಾಸ, ಅದರ ಹಿಂದೆ ಈ ವಿಚಾರಗಳೆಲ್ಲ ಸಾಮಾನ್ಯ ಜನರಿಗೆ ಮುಟ್ಟಿಸೋದು ಬಹಳ ಕಷ್ಟದ ಕೆಲಸ. ಆದರೆ ಆ ವಿಭಾಗ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಭಾಳ ಮುಖ್ಯ. ಅದರಲ್ಲೂ ಕರ್ನಾಟಕ ಆ ವಿಷಯದಲ್ಲಿ ಬಹಳ ಮುನ್ನೆಲೆಯಲ್ಲಿದೆ. ಆ ಮುನ್ನೆಲೆಯಲ್ಲಿರ್ತಕ್ಕಂಥ ವಿಷಯ ಮತ್ತು ವಸ್ತು ಮತ್ತು ಅದಕ್ಕಾಗಿ ದುಡಿತಾ ಇರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಸ್ಮರಿಸುವ ಒಂದು ದೊಡ್ಡ ಕೆಲಸ ಈಗ ಮಾಡ್ತಿದ್ದೀವಿ. ಆ ವ್ಯಕ್ತಿ ಯಾರು, ಆ ವಸ್ತು ವಿಷಯ ಏನು ಅನ್ನೋದನ್ನು ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಅನಾವರಣಗೊಳ್ತಾ ಇದ್ದೀವಿ. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ, ಎಷ್ಟು 18 ಲಕ್ಷ ವರ್ಷಗಳ ಹಿಂದೆ ಆದಿಮಾನವ, ಅವನ ಉಗಮ, ಅವನ ಪ್ರಯಾಣ, ಅವನ ವಾಸ ಇತ್ಯಾದಿ ಎಲ್ಲ ಅದರ ಒಂದು ಕೂಲಂಕುಷವಾದ ಚರಿತ್ರೆಯನ್ನು ನಾವು ತಿಳ್ಕೊಳ್ಳೋದಕ್ಕೆ ಯಾರನ್ನು ನಿಲ್ಲಿಸ್ಬೇಕು ನಾವು ಅಂದರೆ ಪ್ರಾಗೈತಿಹಾಸಿಕಾರರನ್ನು ನಾವು ನಿಲ್ಲಿಸ್ಕೊಳ್ಬೇಕು. ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ರಾಬರ್ಟ್ ಬ್ರೂಸ್ ಫ್ರೂಟ್ ಅಲ್ವಾ, ರಾಬರ್ಟ್ ಫ್ರೂಟ್ ಅಲ್ವಾ, ಸಾರಿ ಕ್ಷಮಿಸಿ. ನೋಡಿ, ಓದ್ಕೊಂಡಿದ್ದ ನನಗೆ ಅವ್ರ ಹೆಸರು ಹೇಳೋದಕ್ಕೆ ಎಷ್ಟು ಕಷ್ಟ ಇದೆ. ರಾಬರ್ಟ್ ಬ್ರೂಟ್ ಫುಟ್ ಇವರೊಬ್ಬರು ಪಾಶ್ಚಿಮಾತ್ಯದ ಇತಿಹಾಸಕಾರರು. ಅವರು ಕರ್ನಾಟಕದಲ್ಲಿ ಈ ನೆಲೆಗಳನ್ನು ಗುರುತಿಸಿದ್ದಾರೆ. ಆದಿಮಾನವ ಎಲ್ಲಿದ್ದ, ಹೇಗಿದ್ದ ಅನ್ನುವ ನೆಲೆಗಳನ್ನು ಹುಡುಕ್ತಾ ಬಂದು ಕರ್ನಾಟಕದ ಬಳ್ಳಾರಿಯಲ್ಲಿ ಅವನ ನೆಲೆಯನ್ನು ಗಟ್ಟಿಯಾಗಿ ಕಂಡುಹಿಡಿದಿದ್ದಾರೆ. ಅವರು ಹಲವಾರು ವರ್ಷಗಳ ಕಾಲ ಅದನ್ನು ಸಂಶೋಧನೆ ಮಾಡಿ ಅದರ ಎಲ್ಲ ಮಾಹಿತಿಗಳನ್ನು ಅಲ್ಲಿ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯ. ಸಾಮಾನ್ಯವಾಗಿ ಇತಿಹಾಸವನ್ನು ನಾವು ಗಂಭೀರವಾಗಿ ಪರಿಗಣಿಸೋದು ಬಹಳ ಅಪರೂಪ. ಅದರಲ್ಲೂ ಇತಿಹಾಸ, ಅದರ ಹಿಂದೆ ಪ್ರಾಗ ಇತಿಹಾಸ, ಅದರ ಹಿಂದೆ ಈ ವಿಚಾರಗಳೆಲ್ಲ ಸಾಮಾನ್ಯ ಜನರಿಗೆ ಮುಟ್ಟಿಸೋದು ಬಹಳ ಕಷ್ಟದ ಕೆಲಸ. ಆದರೆ ಆ ವಿಭಾಗ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಭಾಳ ಮುಖ್ಯ. ಅದರಲ್ಲೂ ಕರ್ನಾಟಕ ಆ ವಿಷಯದಲ್ಲಿ ಬಹಳ ಮುನ್ನೆಲೆಯಲ್ಲಿದೆ. ಆ ಮುನ್ನೆಲೆಯಲ್ಲಿರ್ತಕ್ಕಂಥ ವಿಷಯ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.